ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಸಿಂಹ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ, ಸಿಂಹ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗತ್ತೆ, ಸಿಂಹ ರಾಶಿಯವರಿಗೆ ಇರ್ತಕ್ಕಂಥ ಸಕಲ ಐಶ್ವರ್ಯ ಭಾಗ್ಯಗಳು ಯಾವುವು, ಇವರ ಜೀವನ ಶೈಲಿ ಹೇಗಿರುತ್ತೆ, ವೃತ್ತಿ, ಕೆಲಸ ಹಾಗೆ ಹಣಕಾಸು, ಪ್ರಯಾಣ ಸೇರಿದಂತೆ ಇವರ ವೈವಾಹಿಕ ಜೀವನ, ವೃತ್ತಿ ಜೀವನ ಹಾಗೆ ವಿದ್ಯಾರ್ಥಿ ಜೀವನ ಹೇಗಿರುತ್ತೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಸಿಂಹ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಆರ್ಥಿಕವಾಗಿ ಇದೀಗ ಅದ್ಭುತವಾದ ಫಲ ನೀಡ್ತಕ್ಕಂಥ ಸಮಯ ಸನಿಹತ್ತವಾಗ್ತಿದೆ. ವೃತ್ತಿ ಜೀವನಕ್ಕೆ ಕೆಲವು ಸವಾಲುಗಳು ಎದುರಾದ್ರೂ ಕೂಡ ಸವಾಲುಗಳ ನಂತರ ನಿಮಗೆ ಪ್ರಮುಖ ಆರ್ಥಿಕ ಪಾಠಗಳು ಸಿಗ್ತವೆ. ನೀವು ನಿಮ್ಮ ವೃತ್ತಿ ಮತ್ತು ಆದಾಯದ ಮೂಲಗಳನ್ನ ಬಲಪಡಿಸಲು ಯೋಜಿಸಲು ಪ್ರಾರಂಭಿಸ್ತೀರಾ. ಈ ಸಮಯದಲ್ಲಿ ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳು ಸಿಗುತ್ತೆ. ನಿಮ್ಮ ವ್ಯವಹಾರಕ್ಕೆ ಪ್ರಯೋಜನಕಾರಿಯಾದ ಪ್ರಯಾಣವೂ ಆಗಿರುತ್ತೆ. ಹಾಗಾಗಿ ಈ ರಾಶಿಯವರಿಗೆ ಇದು ಅನುಕೂಲಕರವಾಗಿದೆ ಅಂತ ಹೇಳಬಹುದು. ಅತ್ಯಂತ ಲಾಭದಾಯಕ ಸನ್ನಿವೇಶ ನಿರ್ಮಾಣವಾಗಲಿದ್ದು ನೀವು ಮಾಡುವ ಹುದ್ದೆಯಲ್ಲಿ ದುಪ್ಪಟ್ಟು ಲಾಭವನ್ನು ಪಡೆದುಕೊಳ್ತೀರಾ. ನಿಮ್ಮ ಆರ್ಥಿಕ ಜೀವನ ಇದರಿಂದ ಬಲಗೊಳ್ಳುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಹುದ್ದೆಯನ್ನ ವಿಸ್ತರಿಸ್ತೀರಾ. ನಿಮ್ಗೆ ನಿಮ್ಮ ನೆಟ್ವರ್ಕ್ ಅನ್ನು ಬಲಪಡಿಸಲು ಮತ್ತು ವ್ಯಾಪಾರಕ್ಕೆ ಶುಭ ಸಂದರ್ಭ ಇದಾಗಿದೆ. ವ್ಯವಹಾರದಲ್ಲಿ ತೊಡಗಿರೋರು ಗುರುವಿನ ಆಶೀರ್ವಾದದಿಂದಾಗಿ ಲಾಭ ಪಡೆದುಕೊಳ್ತೀರಾ. ಈ ಸಮಯದಲ್ಲಿ ಸರ್ಕಾರಿ ಹುದ್ದೆಗಾಗಿ ತಯಾರಿ ನಡೆಸ್ತಿರೋರಿಗೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳುತ್ತೆ. ವಿದೇಶದಲ್ಲಿ ಉದ್ಯೋಗ ಸಿಗುವ ಭಾಗ್ಯವೂ ಕೂಡ ಇದೆ ಅಂತ ಹೇಳಬಹುದು. ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಹೊಸ ಮನೆ, ವಾಹನ, ಚಿನ್ನಾಭರಣ, ದುಬಾರಿ ವಸ್ತುಗಳ ಖರೀದಿಗೆ ಅವಕಾಶಗಳು ಕೂಡಿ ಬರುತ್ತೆ. ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳಾಗತ್ತೆ. ಹಠಾತ್ ಹಣಕಾಸಿನ ಲಾಭಗಳನ್ನ ಕಾಣ್ತೀರಾ. ಪೂರ್ವಜರ ಆಸ್ತಿ, ವಿಮಾ ಪ್ರಯೋಜನಗಳನ್ನ ನೀವು ಕಂಡುಕೊಳ್ತೀರಾ. ಈ ಸಮಯದಲ್ಲಿ ನಿಮ್ಮ ಹೂಡಿಕೆಗಳ ಮೌಲ್ಯ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತೆ. ಪೂರ್ವಜರ ಆಸ್ತಿಯಿಂದ ಲಾಭ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತೆ. ಈ ಅವಧಿಯು ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತೆ. ನೀವು ನಿಮ್ಮ ಅನಿರೀಕ್ಷಿತ ಘಟನೆಗಳಿಂದಾಗಿ ಒಂದಷ್ಟು ಮಾನಸಿಕ ಒತ್ತಡಗಳಿಗೆ ಒಳಗಾಗ್ತೀರಾ. ಬಟ್ ಆದಷ್ಟು ಬೇಗ ಇದೆಲ್ಲದರಿಂದ ಹೊರಗಡೆ ಬರ್ತೀರಾ. ಈ ಅವಧಿಯಲ್ಲಿ ಕೈಗೊಂಡ ಪ್ರಯಾಣಗಳು ನಿಮ್ಗೆ ಆರ್ಥಿಕ ಪ್ರಯೋಜನಗಳನ್ನು ತಂದುಕೊಡ್ತವೆ. ವಿದೇಶಗಳಿಗೆ ಸಂಬಂಧಿಸಿದ ಯೋಜನೆಗಳು, ವ್ಯವಹಾರಗಳು ಸಹ ಪ್ರಯೋಜನಕಾರಿಯಾಗಿರುತ್ತೆ. ಈ ಅವಧಿಯಲ್ಲಿ ನೀವು ಉನ್ನತ ಶಿಕ್ಷಣ, ಹೊಸ ತಂತ್ರಜ್ಞಾನ, ಹೊಸ ಕೌಶಲ್ಯಗಳು ಮತ್ತು ನಿಮ್ಮ ವೃತ್ತಿಪರ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಪ್ರಯತ್ನಿಸ್ತೀರಾ. ಹೂಡಿಕೆಯಿಂದ ಲಾಭ ಸಿಗುವ ಲಕ್ಷಣಗಳು ಕೂಡ ಇದ್ದು ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳನ್ನು ತಂದುಕೊಡುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಾ. ನಿಮ್ಗೆ ಮನೆಯ ವೆಚ್ಚಗಳು ಮತ್ತು ಕುಟುಂಬದ ಆರ್ಥಿಕ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಹೀಗಾಗಿ ಒಂದಷ್ಟು ಅಡೆತಡೆಗಳು ನಿರ್ಮಾಣವಾಗುತ್ತೆ. ಆದ್ರೆ ತಾಳ್ಮೆಯಿಂದ ಮತ್ತು ಯೋಜಿತ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅಂತಿಮವಾಗಿ ನೀವು ಬಯಸುವ ಯಶಸ್ಸನ್ನ ಕಂಡುಕೊಳ್ತೀರಾ. ಧೈರ್ಯ ಮತ್ತು ಶಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಸಂವಹನ ಕೌಶಲ್ಯಗಳು ಬಲಗೊಳ್ಳುತ್ತೆ. ವ್ಯವಹಾರ ಜಾಲವನ್ನು ವಿಸ್ತರಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಾ. ಧೈರ್ಯ ಇದ್ರೂ ಕೂಡ ಒಂದಷ್ಟು ಆತುರದ ನಿರ್ಧಾರಗಳು ಈ ಸಂದರ್ಭದಲ್ಲಿ ನಿಮ್ಮನ್ನ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸುವಂತೆ ಮಾಡುತ್ತೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಪ್ರಯಾಣಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೃಷ್ಟಕ್ಕಿಂತ ಕಠಿಣ ಪರಿಶ್ರಮ ಮುಖ್ಯವಾಗತ್ತೆ. ಹೀಗಾಗಿ ನಿಮ್ಮ ಕಠಿಣ ಪರಿಶ್ರಮದ ಕಡೆ ನೀವು ಗಮನವನ್ನು ಹರಿಸಿ. ಈ ಒಂದು ಸಂದರ್ಭದಲ್ಲಿ ಕಾಲಾನುಸಾರ ಒಂದಷ್ಟು ಏರಿಳಿತಗಳು, ಲಾಭಗಳು, ನಷ್ಟಗಳು ಎಲ್ಲವೂ ಕೂಡ ಉಂಟಾಗುತ್ತೆ. ಆದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಪರಿಶ್ರಮವನ್ನ ನಂಬಿ ನೀವು ಜೀವನವನ್ನ ನಡೆಸಬೇಕಾಗತ್ತೆ. ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನೀವೇನ್ ಅನ್ಕೊಂಡ್ರು ಕೂಡ ಆಗತ್ತೆ. ಅದೃಷ್ಟದ ಯೋಗ ನಿಮ್ಗೆ ಕೂಡಿ ಬಂದಿರೋದ್ರಿಂದ ಸಾಕಷ್ಟು ಲಾಭವನ್ನ ಕಾಣ್ತೀರಾ. ಇನ್ನು ನಿಮ್ಮ ಜೀವನವು ಆದಾಯದ ಬೆಳವಣಿಗೆಯ ಸುತ್ತುವ ಸಾಧ್ಯತೆ ಇದೆ. ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ನಿಮ್ಮ ಆದಾಯಗಳನ್ನು ಹೆಚ್ಚಿಸಲು ಪ್ರಯತ್ನವನ್ನು ಮಾಡ್ತೀರಾ. ಅನೇಕ ಮಾರ್ಗಗಳು ಮತ್ತು ಅವಕಾಶಗಳ ಮೂಲಕ ನಿಮ್ಮ ಸಂಪತ್ತು ಹೆಚ್ಚಿಸುವ ಅವಕಾಶ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಲು ಮಾಡುವ ಯಾವುದೇ ಪ್ರಯತ್ನ ಕೂಡ ಯಶಸ್ವಿಯಾಗುವ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ನಿಂದ ಆದಾಯವನ್ನು ಹೆಚ್ಚಿಸಲು ಮತ್ತು ಷೇರುಗಳು ಹಾಗೂ ಊಹಾಪೋಹಗಳಿಂದ ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತೆ. ನಿಮ್ಗೆ ಹೆಚ್ಚುವರಿ ಆದಾಯ ವೃದ್ಧಿಯಾಗುವ ಸಾಧ್ಯತೆ ಇದ್ದು ಕೌಶಲ್ಯ ಮತ್ತು ಅನುಭವ ಇತರ ಕಂಪನಿಗಳಿಗೆ ಕೆಲಸ ಮಾಡಲು ಬಳಸುವ ಸಾಧ್ಯತೆ ಇದೆ.
ವ್ಯವಹಾರಗಳು ಮತ್ತು ಷೇರುಗಳಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಕೂಡ ಇದ್ದು ರಿಯಲ್ ಎಸ್ಟೇಟ್ ಮಾರಾಟದಲ್ಲಿ ಉತ್ತಮ ಲಾಭ ಗಳಿಸ್ಕೊಳ್ತೀರಾ. ಬಾಕಿ ಇರ್ತಕ್ಕಂಥ ಹಣವನ್ನ ಮತ್ತು ಬಾಕಿಯಾಗಿ ಸಂಗ್ರಹಿಸಿ ಇಡ್ತೀರಾ. ವೇತನದಲ್ಲಿ ಹೆಚ್ಚಳ, ಸಂಬಳ ಮತ್ತು ಭತ್ಯೆಗಳಲ್ಲಿ ಹೆಚ್ಚಳ, ವೃತ್ತಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಗೆ ಈ ಸಂದರ್ಭದಲ್ಲಿ ಕಾಣ್ತೀರಾ. ಆಸ್ತಿ ವಿವಾದಗಳು ಬಗೆಹರಿಯುತ್ತೆ. ಅಮೂಲ್ಯವಾದ ಆಸ್ತಿಯನ್ನು ಪಡಿತೀರಾ. ಆಸ್ತಿಗಳ ಮೌಲ್ಯ ಹೆಚ್ಚಿಗೆ ಆಗತ್ತೆ. ಹಣಕಾಸು ಮತ್ತು ಆಸ್ತಿ ವಹಿವಾಟುಗಳ ಮೂಲಕವೂ ಲಾಭ ಆಗತ್ತೆ. ಉದ್ಯೋಗಿಗಳು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಲಾಭ ಕಂಡುಕೊಳ್ತೀರಾ. ನಿಮ್ಗೆ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಸಂಪತ್ತು ಮತ್ತು ಸಮೃದ್ಧಿ ಯೋಗವನ್ನು ತರುತ್ತೆ. ಆದಾಯವು ಹಲವು ವಿಧಗಳಲ್ಲಿ ಹೆಚ್ಚಿಗೆ ಆಗುತ್ತೆ. ನೀವು ಯಾವುದೇ ವ್ಯಾಪಾರ ಅವಕಾಶದಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಗೆ 2 ಪಟ್ಟು ಲಾಭ ಸಿಗುತ್ತೆ. ಸಲಹಾ, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಸಮಾಲೋಚನೆ ಇತ್ಯಾದಿಗಳ ಮೂಲಕ ನೀವು ನಿಮ್ಮ ಲಾಭವನ್ನು ಹೆಚ್ಚಿಸ್ಕೊಳ್ತೀರಾ. ಆಸ್ತಿಯಿಂದ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಅನಿರೀಕ್ಷಿತ ಹಣವನ್ನ ಕಡಿಮೆ ಶ್ರಮದಿಂದ ಸಂಗ್ರಹಿಸಲು ಸಾಧ್ಯವಾಗುತ್ತೆ. ಅರ್ಹವಾದ ಹಣವನ್ನ ಪೂರ್ಣವಾಗಿ ಪಡ್ಕೊಳ್ತೀರಾ. ಷೇರುಗಳು, ಊಹಾಪೋಹಗಳು ಮತ್ತು ಹಣಕಾಸಿನ ವಹಿವಾಟುಗಳು ಭಾರಿ ಲಾಭವನ್ನ ತಂದುಕೊಡುತ್ತೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದ್ದು ಆಸ್ತಿ ಮತ್ತು ಬಾಡಿಗೆ ಮೂಲಕ ಆದಾಯ ಹೆಚ್ಚಿಗೆಯಾಗಿ ಸಂಬಳ ಮತ್ತೆ ಭತ್ಯೆಗಳು ಕೂಡ ಗಮನಾರ್ಹವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಗೆ ಈ ಸಂದರ್ಭದಲ್ಲಿ ಡಬಲ್ ಧಮಾಕ ಎಂಬಂತೆ ಅದೃಷ್ಟವು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ನಿಮ್ಗೆ ತಂದುಕೊಡುತ್ತೆ. ಹಣಕಾಸಿನ ಯೋಜನೆಯಲ್ಲಿ ಲಾಭವನ್ನ ಪಡ್ಕೊಳ್ತೀರಾ. ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತೆ. ನಿಕಟ ಸಂಬಂಧಿಯನ್ನ ಭೇಟಿ ಮಾಡುವ ಅವಕಾಶ ಸಿಗುತ್ತೆ. ಪ್ರೇಮ ಜೀವನದಲ್ಲಿ ಅದೃಷ್ಟವು ನಿಮ್ಗೆ ಅನುಕೂಲಕರವಾಗಿರುತ್ತೆ ಅಂತ ಹೇಳಬಹುದು. ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಸುಯೋಗ ಇದಾಗಿದ್ದು, ಗುರುಬಲ ಚೆನ್ನಾಗಿದ್ದು, ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ. ಹೀಗಾಗಿ ಪರಸ್ಪರ ಸಂಬಂಧಗಳು ಕೂಡ ಬಲಗೊಳ್ತಾ ಹೋಗ್ತವೆ. ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಮೇಲುಗೈ ಸಾಧಿಸುತ್ತೆ. ಆರ್ಥಿಕ ಲಾಭದ ಜೊತೆಗೆ ಕುಟುಂಬ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಕೆಲವು ಧಾರ್ಮಿಕ ಅಥವಾ ಶುಭ ಸಮಾರಂಭಗಳಲ್ಲಿ ಭಾಗವಹಿಸಲಿಕ್ಕೆ ನಿಮ್ಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ನಿಮ್ಗೆ ಬೆಂಬಲ ಸಿಗುತ್ತೆ. ಅನಿರೀಕ್ಷಿತ ಲಾಭಗಳು ನಿಮ್ಮ ವ್ಯವಹಾರದಲ್ಲಿ ಕಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬದವರ ಜೊತೆಗೆ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದ್ದು ಅನುಭವಿ ಮತ್ತು ಹಿರಿಯ ವ್ಯಕ್ತಿಗಳನ್ನ ಭೇಟಿ ಮಾಡುವ ಅವಕಾಶ ಕೂಡ ನಿಮ್ಗೆ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಪ್ರೇಮಿಯಿಂದ ನಿಮ್ಗೆ ಅಚ್ಚರಿ ಅಥವಾ ಉಡುಗೊರೆ ಸಿಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಲಾಭದ ವಿಶೇಷ ಅವಕಾಶಗಳಿದ್ದು ಶುಭ ಸಮಾರಂಭಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವೈವಾಹಿಕ ಜೀವನವು ಸಂತೋಷ ಮತ್ತೆ ಪ್ರೀತಿಯಿಂದ ತುಂಬಿರುತ್ತೆ. ಇದೆಲ್ಲವೂ ಕೂಡ ಸಿಂಹರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 12 ವರಗಳಾಗಿದ್ದು ಇವುಗಳನ್ನ ಬಳಸಿ ಅನುಸರಿಸಿ ನಡೆದರೆ ಖಂಡಿತವಾಗಿ ಕೂಡ ನೆಮ್ಮದಿ ಹಾಗೂ ರಾಜವೈಭೋಗದ ಜೀವನ ನಿಮ್ಮದಾಗತ್ತೆ. ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡುವ ಮೊದಲು ಒಂದಲ್ಲ 100 ಬಾರಿ ಯೋಚಿಸಿ ತಾಳ್ಮೆಯಿಂದ ಇದ್ದು ನೀವು ಆ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇದು ನಿಮ್ಗೆ ಆಹ್ಲಾದಕರ ಸಮಯವಾಗಿದ್ದು ಆನಂದದಾಯಕ ಸಮಯವನ್ನ ಕಳೀಲಿಕ್ಕೆ ನಿಮ್ಗೆ ಸಾಕಷ್ಟು ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗುತ್ತೆ.